ತನಿಖೆ ಮಾಡಿದ ಮೇಲೆ ಅವರು ಷಡ್ಯಂತ್ರ ಮಾಡಿದ್ದಾರೆ, ಇವರು ಷಡ್ಯಂತ್ರ ಮಾಡಿದ್ದಾರೆ, ಅವ್ರ ಪಾತ್ರ ಇದೆ, ಇವ್ರ ಪಾತ್ರ ಇದೆ, ಈ ಕೊಲೆ, ಅತ್ಯಾಚಾರ, ಇನ್ನೊಂದು ಮತ್ತೊಂದು ಇವೆಲ್ಲ ಬಂತಲ್ಲ. ಆರೋಪ ಪಟ್ಟಿಯಲ್ಲಿ ಯಾರು ಧರ್ಮಸ್ಥಳದ ಮೇಲ್ವಿಚಾರಕರಿದ್ದರೋ ಅವರಿಗೆ ಕ್ಲೀನ್ ಚಿಟ್. ಅವರಿಗೂ ಈ ಭಾಗದಲ್ಲಿ ನಡೆದಿರ್ತಕ್ಕಂತಹ ಕೊಲೆಯೋ, ಅತ್ಯಾಚಾರವೋ, ಸಾವೋ, ಅಸಹಜ ಸಾವೋ, ಅನಾಥ ಶವಗಳ ವಿಚಾರವೋ ಇದ್ಯಾವುದಕ್ಕೂ ಏನಕ್ಕೇನ ಪ್ರಕಾರಣ ಸಂಬಂಧ ಇಲ್ಲ, ಯಾವ ಥರನೂ ಸಂಬಂಧ ಇಲ್ಲ ಇದು ಅಂಥೇಳಿ ಒಂದು ಕಡೆ ಕ್ಲೀನ್ ಚಿಟ್ಟನ್ನು ಆರೋಪ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ. ಹಣದಾಸೆಗೆ ಚಿನ್ನಯ್ಯ ಬಲಿಯಾದ್ನ, ಇಲ್ಲಿ ಆಮಿಷಕ್ಕೆ ಒಳಗಾಗಿ ಸುಳ್ಳು ಹೇಳಿದ್ನ A1 ಚಿನ್ನಯ್ಯ, ಹಣ ಪಡ್ಕೊಂಡು ಬಂದು ಬುರುಡೆ ಕಥೆ ಕಟ್ಟಿದ್ನ ಚಿನ್ನಯ್ಯ ಅಂತ ಪ್ರಶ್ನೆ ಇದೆ. ಇಲ್ಲಿ ಹಣ ಕೊಟ್ಟುಬಿಟ್ಟು ಚಿನ್ನಯ್ಯನಿಗೆ ಪುಸಲಾಯಿಸುತ್ತಾ ಇಡೀ ಇಷ್ಟು ಜನಗಳ ತಂಡ, ನೀನು ಈ ಥರ ಹೇಳು, ನೀನು ಆ ಥರ ಹೇಳು, ಇದರಲ್ಲಿ ಎರಡು ಭಾಗ. ಹೌದು, ನಾನು ಕೆಲಸ ಮಾಡಿದ್ದೆ ಹಿಂದೆ ಹೇಳಿರ್ಬೋದು, ನಾನು ಅವಾಗ ಒಂದಷ್ಟು ಅನಾಥ ಶವಗಳನ್ನ ಮಣ್ಣು ಮಾಡಿದ್ದೆ, ಅನಾಥ ಶವಗಳನ್ನು ದಫನ್ ಮಾಡೋಕ್ಕೆ ನಾನು ನೆರವಾಗಿದ್ದೆ, ಆಯ್ತಲ್ವಾ? ಇದ್ರ ಜೊತೆಗೆ ಇದು ಸ್ವಲ್ಪ ಹೇಳಿಬಿಡು, ಈ ಥರ ಹೇಳಿಬಿಡು, ಅನೇಕರದು ಅತ್ಯಾಚಾರ ಆಗಿತ್ತು ಅಂತನೋ, ಅಸಹಜವಾಗಿ ಸಾವನ್ನಪ್ಪಿದ್ರು ಅಂತನೋ, ಚಿಕ್ಕ ಚಿಕ್ಕ ಹೆಣ್ಣುಮಕ್ಕಳದು ನಾನು ದಫನ್ ಮಾಡಿದ್ದೀನಿ ಅಂತನೋ, ಏನೋ ಒಂದು ಸಂಚಿಗೆ ಯಾವ ಥರ ಬೇಕೋ ಆ ರೀತಿಯಲ್ಲಿ ಹೇಳಿಬಿಡು ಅಂತೇನಾದರೂ ಇಡೀ ತಂಡ ಚಿನ್ನಯ್ಯನಿಗೆ ಪುಸಲಾಯಿಸುತ್ತಾ ಅಂತ ಒಂದು ಪ್ರಶ್ನೆ ಇಲ್ಲಿ ಬರ್ತಾ ಇದೆ. ಆರೋಪ ಏನು ಮಾಡಿದ್ದಾರೋ ತನಿಖೆಯಲ್ಲಿ ನಡೆಸಿದ ಮೇಲೆ ಅದು ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ಸುಳ್ಳು ಹೇಳಿಸಿ ಈ ಒಂದು ಗ್ಯಾಂಗ್ ವಿಡಿಯೋ ಮಾಡಿಕೊಂಡಿತ್ತು ಅಂತ ಕೂಡ ಆರೋಪ ಪಟ್ಟಿ ಹೇಳ್ತಾ ಇದೆ. ಇಲ್ಲಿ ಅಪರಿಚಿತ ಶವ ಹೂತು ಬಿಟ್ಟಿದ್ದೀನಿ ನಾನು ಅಂತ ಸುಳ್ಳು ಹೇಳಿದ್ದಿದ್ದು ಚಿನ್ನಯ್ಯ. ಚಿನ್ನಯ್ಯನ ವಿಚಾರಣೆ ಕಾಲ, ಸಾಕ್ಷಿದಾರ ಪ್ರದೀಪ್ ಹೇಳಿಕೆ, FSL ರಿಪೋರ್ಟ್, ಬ್ಯಾಂಕ್ ಖಾತೆಗಳ ಪರಿಶೀಲನೆ, ಎಲೆಕ್ಟ್ರಾನಿಕ್ ಎವಿಡೆನ್ಸ್, ಮೆಡಿಕಲ್ ರಿಪೋರ್ಟ್ ಎಲ್ಲ ಸಾಕ್ಷ್ಯಾಧಾರವನ್ನು ಸಂಗ್ರಹ ಮಾಡಿಕೊಂಡು SIT ತನಿಖೆಯನ್ನು ಮಾಡಿತ್ತು. ತನಿಖೆಯಲ್ಲಿ ಈ ಇಡೀ ಏನು ಬುರುಡೆ ತಗೊಂಡು ಬಂದಿತ್ತಲ್ಲ ಇಡೀ ತಂಡ, ಆ ತಂಡದ ಬಂಡವಾಳ ಬಯಲು ಮಾಡುವ ರೀತಿಯಲ್ಲಿ ಆರೋಪ ಪಟ್ಟಿ ದಾಖಲಾಗ್ತಾ ಇದೆ. ಇಲ್ಲಿ ಇಡೀ ತಂಡದ ವಿರುದ್ಧವಾಗಿಯೇ SIT ದೋಷಾರೋಪ ಹೊರಿಸ್ತಾ ಇರೋದು. ಇದೀಗ ಕೋರ್ಟ್ಗೆ ಹೋಗಿರೋದು ಪ್ರಾಥಮಿಕ ವರದಿ ಮಾತ್ರ, ಇನ್ನೂ ತನಿಖೆಯ ಪೂರ್ಣ ವರದಿಯನ್ನು SIT ಹಾಕಿಲ್ಲ. SIT ತನಿಖೆಗೆ ಉಳಿದ ಆರೋಪಿಗಳು ಅಸಹಕಾರ ಇದೆ, ಇನ್ನೂ ತನಿಖೆ ಮಾಡಬೇಕು ಅಂದುಕೊಂಡಾಗ ಬೇರೆ ಬೇರೆ ಆರೋಪಗಳು ಕೇಳಿ ಬಂದಿದೆಯಲ್ಲ, ಬೇರೆ ಬೇರೆ ಆರೋಪಿಗಳ ಮೇಲೆ ಅವ್ರು ಸರಿಯಾಗಿ ಕೋಆಪ್ರೇಟ್ ಮಾಡ್ತಾ ಇಲ್ಲ ಇನ್ವೆಸ್ಟಿಗೇಷನ್ಗೆ ಅಂತ ತನಿಖಾ ತಂಡ ಆ ಥರ ಹೇಳ್ತಾ ಇದೆ. ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ಗಳ ರಿಪೋರ್ಟ್ ಬರುವುದು ಬಾಕಿ ಇದೆ, ಪೆಂಡಿಂಗ್ ಇದೆ. ಅದು ತನಿಖೆ ಪೂರ್ಣವಾದ ಮೇಲೆ ಅಂತಿಮ ವರದಿ ಸಲ್ಲಿಸ್ತೀವಿ ಅಂತ ಕೂಡ SIT ಹೇಳ್ತಾ ಇದೆ. ಅದನ್ನು ಮನವರಿಕೆ ಕೂಡ ಮಾಡಿಕೊಟ್ಟಿದೆ ನ್ಯಾಯಾಲಯಕ್ಕೆ SIT. ಇನ್ನು ಹೆಚ್ಚಿನ ಸಮಯ ಕೂಡ ಕೇಳಿರೋದು SIT. ಯಾರದ್ದು ಏನೇನು ಪಾತ್ರ ಅಂತ ನೋಡಿ. A1 ಚಿನ್ನಯ್ಯನ ಮೇಲೆ ಇವರು ಹೊರಿಸಿರೋ ಆರೋಪಗಳಿದು, ನಿಜವೋ ಸುಳ್ಳೋ ಅದು ಆಮೇಲೆ ಕಥೆ. SIT ಇವ್ರ ಮೇಲೆ ಏನು ಹೇಳ್ತಿದ್ದಾರೆ ಅಂದರೆ, ವಿಠಲಗೌಡ ಮೊದಲಿಂದ ಪರಿಚಿತ ಚಿನ್ನಯ್ಯನಿಗೆ, ತಿಮ್ರೋಡಿ ಮನೆಗೆ ಚಿನ್ನಯ್ಯನನ್ನು ಕರ್ಕೊಂಡು ಬಂದಿದ್ದೇ ವಿಠಲಗೌಡ, ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿ ಈ ಒಳಸಂಚು ರೂಪಿತವಾಯಿತು, ಎಲ್ಲ ಇಲ್ಲಿ ಸೇರಿಕೊಂಡೆ, ಇಲ್ಲಿ ಕೂಡಿ ಎಲ್ಲರೂ ಒಂದು ಕಡೆ ಕೂಡಿಕೊಂಡೆ ಇವರು ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಸಂಚಿನ ಸಭೆಯಲ್ಲಿ ಮಟ್ಟಣ್ಣನವರ್, ಜಯಂತ್, ವಿಠಲಗೌಡ ಭಾಗಿಯಾಗಿದ್ದರು. ಧರ್ಮಸ್ಥಳ ಮೇಲ್ವಿಚಾರಕರ ವಿರುದ್ಧನೇ ಪಿತೂರಿ ಬರುವಂತೆ ಇವರು ಪ್ಲ್ಯಾನ್ ಮಾಡ್ಕೊಂಡಿದ್ದರು ಅಂತ. 100 ಶವ ಹೂತು ಬಿಟ್ಟಿದ್ದೀನಿ ಅಂತ ಚಿನ್ನಯ್ಯ ನೀನು ಹೇಳಿಬಿಡು ಅಂತ ಸುಳ್ಳು ಹೇಳಿಸಿತ್ತು ಈ ಗ್ಯಾಂಗ್ ಅಂತ ಆರೋಪ ಮಾಡ್ತಿರೋದು. ಚಿನ್ನಯ್ಯನ ಹೇಳಿಕೆ ವಿಡಿಯೋ ಮಾಡಿಕೊಂಡು ಪಿತೂರಿಯನ್ನು ಮಾಡಿದ್ದಾರೆ ಇವರೆಲ್ಲರೂ ಕೂಡ. ಬುರುಡೆ ಒಂದನ್ನು ಚಿನ್ನಯ್ಯನಿಗೆ ಕೊಟ್ಟುಬಿಟ್ಟು ಪೊಲೀಸರಿಂದ ಕಂಪ್ಲೇಂಟ್ ಕೊಡಿಸ್ಬಿಡ್ತಾರೆ. ಏನೇನೋ ಪ್ರಯತ್ನಪಟ್ಟ ಹೊರತಾಗಿಯೂ ಕಂಪ್ಲೇಂಟ್ ಕೊಡೋಕ್ಕಾಗದೇ ಇದ್ದಾಗ ಈಗ ಆ ಥರ ಮಾಡೋಕ್ಕೆ ಹೋಗಬೇಡ, ಒಂದು ಬುರುಡೆ ಇಟ್ಕೋ ಕೈನಲ್ಲಿ, ಬ್ಯಾಗಲ್ಲಿ ತುಂಬ್ಕೊಂಡು ಹೋಗು, ಪೊಲೀಸ್ ಸ್ಟೇಷನ್ ಟೇಬಲ್ ಮೇಲೆ ಇಟ್ಬಿಡು ಆ ಬುರುಡೆಯನ್ನು, ಆಗ ಅವ್ರು ದೂರ ತೊಗೋತಾರೆ ಅಂತ ಪ್ಲ್ಯಾನ್ ಮಾಡಿದರು ಅಂತ ನ್ಯಾಯಾಧೀಶರ ಮುಂದೆ ಚಿನ್ನಯ್ಯ ಹೇಳಿಕೆ ಕೊಡುವಂತೆ ಪ್ರೇರೇಪಣೆ ಮಾಡಿದರು. ಚಿನ್ನಯ್ಯ ಇವರಿಂದ ಹಣ ಪಡೆದುಕೊಂಡು ಸುಳ್ಳು ಹೇಳಿರೋದು ತನಿಖೆಯಿಂದ ಗೊತ್ತಾಗಿದೆ ಅಂತ SIT ಹೇಳ್ತಾ ಇದೆ. ಧರ್ಮಸ್ಥಳದ ಮೇಲ್ವಿಚಾರಕರ ವಿರುದ್ಧವಾಗಿ ಚಿನ್ನಯ್ಯ ಸುಳ್ಳು ಹೇಳಿದ್ದಾನೆ. ಅಪರಿಚಿತ, ಅದರಲ್ಲೂ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರ ಶವ ಹೂತಿರುವುದಾಗಿ ಸುಳ್ಳು ಹೇಳಿಕೆ ಕೊಟ್ಟಿದ್ದಾನೆ. ಎಲ್ಲೋ ಒಂದು ಬುರುಡೆ ತಂದು ನಾನೇ ಹೂತ್ಬಿಟ್ಟು ತಲೆ ಅಂತ ಇವನು ಕಥೆ ಕಟ್ಟಿದ್ದಾನೆ. ಹಣದ ಆಮಿಷ, ಬೆದರಿಕೆಗೆ ಒಳಪಟ್ಟು ಇಂಥ ಸುಳ್ಳು ಹೇಳಿಬಿಟ್ಟಿದ್ದಾನೆ ಇವನು. ಸುಳ್ಳು ದೂರು ಕೊಟ್ಟಿರುವುದಲ್ಲದೆ ನ್ಯಾಯಾಧೀಶರ ಮುಂದೆನೂ ಕತೆ ಕಟ್ಟಿದ್ದಾನೆ ಇವನು. ಚಿನ್ನಯ್ಯನ ಆರೋಪಗಳೆಲ್ಲವೂ ಸತ್ಯಕ್ಕೆ ದೂರ ಅಂಥೇಳಿ ತನಿಖೆ ಸಾಬೀತಾಗಿದೆ ಅಂತ ಒಂದು ಕಡೆ ವರದಿ ಹೇಳ್ತಾ ಇದೆ. ಇನ್ನು ತಿಮ್ರೋಡಿ ಪಾಠ ಬರೋದಾದರೆ, ತಿಮ್ರೋಡಿ ಮನೆಯಲ್ಲೇ ಸಂಚಾಗಿದ್ದು ಧರ್ಮಸ್ಥಳದ ವಿರುದ್ಧ ಸುಳ್ಳು ಆರೋಪ ಮಾಡೋ ಉದ್ದೇಶ ತಿಮ್ರೋಡಿಗಿತ್ತು. ಚಿನ್ನಯ್ಯನಿಗೆ ಆಮಿಷವಡ್ಡಿ ದೂರು ಕೊಡಿಸಿರುವಂಥ ಆರೋಪ ಇದೆ. ಯಾವುದೋ ತಲೆಬುರುಡೆಯನ್ನು ಚಿನ್ನಯ್ಯ ಹೋತಿದ್ದ ಡೆಡ್ ಬಾಡಿದೆ ಇದು ಅಂತ ಬಿಂಬಿಸೋ ಪ್ರಯತ್ನ ಆಗಿದೆ. ಇಲ್ಲಿ ಅನನ್ಯ ಭಟ್ ಪಾತ್ರ ಸೃಷ್ಟಿಯಲ್ಲಿ ತಿಮ್ರೋಡಿ ಕೈವಾಡ ಇದೆ. ಸುಜಾತಾ ಭಟ್ ಜೊತೆ ಸೇರಿಕೊಂಡು ಧರ್ಮಸ್ಥಳದ ವಿರುದ್ಧ ತಿಮ್ರೋಡಿ ಪಿತೂರಿ ಮಾಡಿದ್ದು ಅಂತ. ಇನ್ನು ಗಿರೀಶ್ ಮಟ್ಟಣ್ಣನವರ್, ವಿಠಲಗೌಡನಿಂದ ಬಂಗ್ಲೆಗೂಡದಿಂದ ಬುರುಡೆ ತರಿಸ್ಕೊಂಡಿದ್ದಿದೆ ಮಟ್ಟಣ್ಣನವರ್. ಅಪಾರ್ಟ್ಮೆಂಟ್ ಬೆಂಗಳೂರಲ್ಲಿ ಸೆಕ್ಯೂರಿಟಿ ಗಾರ್ಡ್ ರೂಮ್ನಲ್ಲಿ ಬುರುಡೆ ಇಟ್ಟಿದ್ದು ಮಟ್ಟಣ್ಣನವರ್. ನಂತರ ತಲೆಬುರುಡೆಯನ್ನು ಜಯಂತ್ಗೆ ಕೊಟ್ಟು ದೆಹಲಿಗೆ ತರಿಸ್ಕೊಂಡಿದ್ದು ಆರೋಪ. ತಲೆಬುರುಡೆ ಸಮೇತ ಸುಪ್ರೀಂ ಕೋರ್ಟ್ಗೆ ದೂರು ಕೊಡಲು ಪ್ರಯತ್ನ ಪಟ್ಟಿರೋದು ಇಲ್ಲಿ ಮಟ್ಟಣ್ಣನವರ್ ಅಂಥೇಳಿ ಮಟ್ಟಣ್ಣನ ಮೇಲೆ ಇರ್ತಕ್ಕಂಥ ಆರೋಪ ಇಲ್ಲಿ. ಸೊ ಹಾಗಾಗಿ ಓವರಾಲ್ ಆಗಿ ಇದರಲ್ಲಿ ಯಾರು ನಾವು ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇದ್ದೀವಿ,
ಸತ್ಯ ಆಚೆ ಬರಬೇಕಿಲ್ಲಿ, ಸತ್ಯ ಗೊತ್ತಾಗಬೇಕು. ಇಲ್ಲಿ ಅನಾಥ ಶವಗಳು, ಹೆಣ್ಣು ಮಕ್ಕಳು, ಅತ್ಯಾಚಾರ, ಕೊಲೆ, ದಫನ್ ಮಾಡಿರೋದು, ಮನೆಯವ್ರಿಗೆ ಯಾರಿಗೂ ಮಾಹಿತಿ ಕೊಟ್ಟು ಆರೋಪವನ್ನು ಮಾಡಿದ್ರಲ್ಲ, ಇವೆಲ್ಲ ಇಷ್ಟು ಜನ ಯಾರು ಇವರು ವಿಷಲ್ ಬ್ಲೋವರ್ಸ್ ಇದ್ರಲ್ಲ, ಇವ್ರಿಗೆ ಕಾಲಿಗೆ ಸುತ್ತಕೊಳ್ತಾ ಇದೆ ತನಿಖೆಯ ಬಳ್ಳಿ. ಇಡೀ ತನಿಖೆಯ ಉರುಳು ಇವ್ರ ಕಾಲಿಗೂ ಸುತ್ತಕೊಳ್ತಾ ಇದೆ, ಕೊರಳಿಗೂ ಸುತ್ತಕೊಳ್ತಾ ಇದೆ. ಇದೀಗ ಇವರೆಲ್ಲ ಸೇರ್ಕೊಂಡು ಸಂಚು ಮಾಡಿ ಧರ್ಮಸ್ಥಳದ ಮೇಲ್ವಿಚಾರಕರ ವಿರುದ್ಧವಾಗಿ ಇಂಥ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅಂಥೇಳಿ SIT ರಿಪೋರ್ಟನ್ನು ಕೊಟ್ಟಿದೆ. ನಡೆಸ್ಕೊಳ್ಳೋಕ್ಕೆ ಸಂತೋಷ ಇದ್ದರೆ ಸಂತೋಷ. ಇದೀಗ ಯಾರು ನಾವು ಸತ್ಯವನ್ನು ಆಚೆ ತರ್ತೀವಿ, ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲ ಯಾರೆಲ್ಲ ಅಕ್ರಮ ಮಾಡಿದ್ದಾರೋ ಹೇಳ್ತೀವಿ ಅಂತ ಹೊರಟಿದ್ರು, ಅವರ ಕೊರಳಿಗೆ ಇದೀಗ ಆರೋಪ ಪಟ್ಟಿಯ ಉರುಳು ಸುತ್ತಕೊಳ್ತಾ ಇದೆಯಾ ಅಂತ. ಖಂಡಿತವಾಗಿ ರಮಕಾಂತ್, ಈಗಾಗಲೇ ಏನು ಬುರ್ಡೆ ಗ್ಯಾಂಗ್ ಅಂತ ಹೇಳಿ ಧರ್ಮಸ್ಥಳದ ಮೇಲೆ ಸಾಕಷ್ಟು ಆರೋಪಗಳು ಏನು ಕೇಳಿಬಂದಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ SIT ಅಧಿಕಾರಿಗಳು ತನಿಖೆಯನ್ನು ಮಾಡ್ತಿದ್ರು. ಅದರ ಪ್ರಿಲಿಮಿನರಿ ರಿಪೋರ್ಟನ್ನು ಈಗಾಗಲೇ ಬೆಳ್ತಂಗಡಿ ಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಅದರಲ್ಲಿ ಏನು ಧರ್ಮಸ್ಥಳ ಮತ್ತು ಅದರ ಮೇಲ್ವಿಚಾರಕರ ಮೇಲೆ ಸಾಕಷ್ಟು ಆರೋಪಗಳನ್ನು ಏನು ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಹುತೇಕವಾಗಿ SIT ಪ್ರಿಲಿಮಿನರಿ ರಿಪೋರ್ಟ್ ಏನಿದೆ ಅದರಲ್ಲಿ ಧರ್ಮಸ್ಥಳದ ವಿಚಾರಕರಿಗೆ ಒಂದು ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಅಂತಲೇ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಇಡೀ ಪ್ರಕರಣದಲ್ಲಿ 6 ಜನ ಈಗೇನು ಆರೋಪಗಳಿರುವಂಥದ್ದು, ಮಹೇಶ್ ತಿಮರೋಡಿ ಇರ್ಬೋದು, ಗಿರೀಶ್ ಮಠಣ್ಣವ್ರು ಇರ್ಬೋದು, ಜಯಂತ್ ವಿಠಲ್ಗೌಡ, ಸುಜಾತ ಭಟ್ ಸೇರಿದಂತೆ, ಚಿನ್ನಯ್ಯ ಸೇರಿದಂತೆ ಒಟ್ಟು 6 ಜನ ಆರೋಪಿಗಳ ಮೇಲೂ ಕೂಡ ಈಗ ಒಳಸಂಚನ್ನು ನಡೆಸಿ ಧರ್ಮಸ್ಥಳಕ್ಕೆ ಏನು ಕಪ್ಪು ಮಸಿಯನ್ನು ಬೆಳೀಲಿಕ್ಕೆ ಬೇಕಾಗಿರುವಂಥ ಎಲ್ಲ ಪ್ಲಾನ್ಗಳನ್ನು ಮಾಡ್ಕೊಂಡಿದ್ರು. ಆ ಪ್ಲಾನ್ಗಳನ್ನು ಮಾಡಿಕೊಂಡು ಇದನ್ನು ಎಕ್ಸಿಕ್ಯೂಟ್ ಮಾಡಲಾಗಿತ್ತು ಅನ್ನೋ ಆರೋಪ ಇರುವಂಥದ್ದು. ಇದಕ್ಕಾಗಿ ಚಿನ್ನಯ್ಯನನ್ನು ಬಳಸ್ಕೊತಾರೆ, ಆತನಿಗೆ ಹಣಕಾಸಿನ ಒಂದು ಆಮಿಷವನ್ನು ಒಡ್ಡುವಂಥದ್ದು ಮತ್ತು ಅದನ್ನು ಏನು ಬುರುಡೆಯನ್ನು ತರಿಸ್ಕೊಳ್ಳುವಂಥದ್ದು ಇರ್ಬೋದು, ಅದನ್ನು ಇಲ್ಲಿಂದ ಸೀದಾ ದೆಹಲಿಗೆ ತೆಗೆದುಕೊಂಡು ಹೋಗೋಣ, ದೆಹಲಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ದೂರನ್ನು ಕೊಟ್ಟು ಆ ದೂರನ್ನು ಕೊಟ್ಟು ಅಲ್ಲಿ ಪ್ರಕರಣವನ್ನು ದಾಖಲು ಮಾಡೋದನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತದೆ. ಮತ್ತು ಅದೇ ರೀತಿಯಾಗಿ ಇಲ್ಲಿ ಅನನ್ಯ ಭಟ್ ಅಂತೇಳಿ ಒಂದು ಪ್ರಾತವನ್ನು ಕ್ರಿಯೇಟ್ ಮಾಡಿ ಅದಕ್ಕೆ ಸುಜಾತ ಭಟ್ಟನ್ನು ಕರ್ಕೊಂಬಂದು ಮುಂದೆ ಬಿಡುವಂಥದ್ದು, ಅದಕ್ಕೆ ಬೇಕಾಗಿರುವ ಎಲ್ಲ ಪೂರ್ವ ತಯಾರಿಗಳನ್ನು ಕೂಡ ಮಾಡಲಾಗಿತ್ತು. ಮತ್ತು ಮಹೇಶ್ ತಿಮರೋಡಿ ಇರ್ಬೋದು, ಆತನ ಮನೆಯಲ್ಲೇ ಎಲ್ಲ ರೀತಿಯ ಸಂಚುಗಳು ನಡೆದಿತ್ತು ಅನ್ನೋದು ಒಂದು ಕಡೆ. ಮತ್ತೊಂದು ಕಡೆ ಗಿರೀಶ್ ಮಠಣ್ಣ ಅವರ ಮನೆಯಲ್ಲಿರ್ಬೋದು, ಅವರ ಇನ್ವಾಲ್ವ್ಮೆಂಟ್ಗಳಿರ್ಬೋದು, ಎಲ್ಲರೂ ಕೂಡ ಹಂತ ಹಂತವಾಗಿ ಇದರಲ್ಲಿ ಸೇರಿಕೊಂಡು ಧರ್ಮಸ್ಥಳದ ವಿರುದ್ಧ ಅವರಿಗೆ ಕಪ್ಪು ಮಸಿಯನ್ನು ಬೆಳೀಲಿಕ್ಕೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಇದನ್ನು ಎಕ್ಸಿಕ್ಯೂಟ್ ಮಾಡಿದರು. ಆದರೆ ಇದೆಲ್ಲವೂ ಕೂಡ ಫೇಲ್ಯೂರ್ ಆಗಿದೆ. SIT ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಬಹುತೇಕವಾಗಿ ಯಾರು ಆರೋಪಗಳನ್ನು ಮಾಡಿದ್ರು ಅವರ ವಿರುದ್ಧವೇ ಇವೆಲ್ಲವೂ ಕೂಡ ಅವ್ರಿಗೆ ಮುರುಳಾಗುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇರುವಂಥದ್ದು. ಸದ್ಯ ಪ್ರಿಲಿಮಿನರಿ ರಿಪೋರ್ಟ್ನಲ್ಲಿ ಧರ್ಮಸ್ಥಳದ ಮೇಲೆ ಬಂದಿದ್ದ ಆರೋಪಕ್ಕೆ ಕ್ಲೀನ್ ಚೀಟ್ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಉಳಿದ ಆರೋಪಗಳಿಗಾಗಲೇ ಈ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇರೋದಂತೆ ಕೂಡ ಕೆಲವರು ಸ್ಟೇಯನ್ನು ಮಾಡಿದರು, ಆರೋಪಗಳನ್ನು ಬಂಧಿಸಿದಂತೆ ಜಾಮೀನು ಪಡೆದಿರ್ಬೋದು, ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ವಿ. ಇದರ ಮಧ್ಯೆ ಈ ಆರೋಪಿತರಂದರೆ ಒಳಸಂಚನ್ನು ಮಾಡಿದಂಥ ಆರೋಪಗಳನ್ನು ಯಾವ ರೀತಿಯಾಗಿ SIT ತಂಡದ ತನಿಖೆ ಮುಂದಿನ ದಿನಗಳಲ್ಲಿ ವಿಚಾರಣೆಯನ್ನು ಮಾಡುತ್ತೆ, ತನಿಖೆಯನ್ನು ಮಾಡುತ್ತೆ. ಮತ್ತು ಇದರಲ್ಲಿ ಈಗಾಗಲೇ ಇವರು ಕೊಟ್ಟಿರುವಂಥ ಪ್ರಿಲಿಮಿನರಿ ವರದಿಯ ಪ್ರಕಾರ ಆರೋಪಿಗಳನ್ನು ಬಂಧನವನ್ನು ಮಾಡಬೇಕಾಗುತ್ತೆ. ಯಾವಾಗ ಬಂಧನವನ್ನು ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಅದನ್ನು ಆಧಾರವಾಗಿ ಇಟ್ಕೊಂಡು ಮುಂದಿನ ಧರ್ಮಸ್ಥಳದ ಮೇಲೆ ಬಂದಿರುವಂಥ ಆರೋಪಕ್ಕೆ SIT ಅಧಿಕಾರಿಗಳು ಉತ್ತರವನ್ನು ಕೊಡಬೇಕಾಗುತ್ತೆ.